ಸೊ ಇದು ಆ್ಯಕ್ಚುಲಿ ರೀಸೆಂಟಾಗಿ ಮಾಡ್ತಿದ್ದಾರೆ ಇವಾಗ ಡಬಲ್ ರೋಡು ಸಡಮಲ್ಲಿ. ಮುಂಚೆ ಸಿಂಗಲ್ ರೋಡ್ ಇತ್ತು ಗುರು. ಈ ಏನಿದು ಹೈದ್ರಾಬಾದ್ ಹೋಗುತ್ತಲ್ವ ರೋಡು, ಇಲ್ಲಿಂದ ಅಂದರೆ ಚಿಂಚೋಳಿ ಸರ್ಕಲಿಂದ ಹಿಡಿದು ಈ ಹೈದ್ರಾಬಾದ್ ಹೋಗುತ್ತೆ, ಇಲ್ಲಿ ಮುಂದ್ಗಡೆ ಕೋಡ್ಲಾ ಕ್ರಾಸ್ ಅಂತ ಇದೆ, ಅಲ್ಲಿವರೆಗೂ ಹೆವಿ ಡಸ್ಟ್ ಅಂದರೆ ಹೆವಿ ಡಸ್ಟು. ಒಂದು ಚಿಕ್ಕದು ಯಾವುದಾದ್ರೂ ಕಾರ್ ಹೋಯ್ತು ಅಂದರೆ ಅದನ್ನು ಹಿಂದ್ಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಡಸ್ಟ್ ಗುರು. ಬಾ ಹೆಂಗಂದರೆ ಈ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಈ ಒಂಥರ ಫಾಗೆಲ್ಲ ಬಿದ್ದಿರುತ್ತಲ್ವ, ಆ ಥರ ಡಸ್ಟ್ ಆಗೋದು, ಏನೂ ಕಾಣಿಸ್ತಿರ್ಲಿಲ್ಲ, ವಿಸಿಬಿಲಿಟಿನೇ ಇರ್ತಿರ್ಲಿಲ್ಲ, ಅಷ್ಟೊಂದು ಡಸ್ಟು. ಇದು ಆ್ಯಕ್ಚುಲಿ ಮುಂಚೆ ಇದ್ದಿದ್ದು ರೋಡ್ ನೋಡಿದ್ದು, ಇವಾಗ ಎಲ್ಲ ಡಬಲ್ ಮಾಡ್ತಿದ್ದಾರೆ. ಸಿಂಗಲ್ ರೋಡ್ ಇದ್ದಿದ್ದು ಮುಂಚೆ ಇದ್ದಿದ್ದು ರೋಡು ಹೆವಿ ಹಿಂಸೆ ಗುರು. ಇದು ಮಾತ್ರ ಹೋಗೋಕಂದ್ರೆ ಸಿಕ್ಕಾಪಟ್ಟೆ ಹಿಂಸೆ ಬರ್ತಿತ್ತು, ಓಡಾಡೋಕ್ಕಾಗ್ತಿರ್ಲಿಲ್ಲ ಈ ಸಿಂಗಲ್ ರೋಡಲ್ಲಿ. ಅದರಲ್ಲಿ ಬೇರೆ ವೆಹಿಕಲ್ಸ್ ಜಾಸ್ತಿ ಓಡಾಡ್ತಿತ್ತು, ಮೇನ್ ರೋಡ್ ಆಗಿರೋದ್ರಿಂದ. ಗುಲ್ಬರ್ಗ ಟು ಹೈದ್ರಾಬಾದ್ ಇದು ಹೈವೇ ಇದು, ಸೊ ಹಾಗಾಗಿ ಓಡಾಡೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಹಿಂಸೆ ಬರ್ತಿತ್ತು ಈ ರೋಡಲ್ಲಿ. ಇವಾಗ ಸ್ವಲ್ಪ ಡಸ್ಟ್ ಎಲ್ಲ ಕಡಿಮೆ ಆಗಿದೆ ಈ ಡಬಲ್ ರೋಡ್ ಸ್ಟಾರ್ಟ್ ಮಾಡಿದಾಗಿದ್ದ. ನಮಸ್ಕಾರ ಗುರು, ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಅನ್ಪ್ಲಾನಡ್ ಕನ್ನಡಿಗ. ಸೊ ಆ್ಯಕ್ಚುಲಿ ಏನಾಯ್ತು ಅಂದರೆ, ಇವತ್ತು ರಜೆ ಬೇರೆ ಹಾಕಿದ್ನಲ್ಲ, ಎಲ್ಲಾದರೂ ಹೋಗೋಣ ಅಂತ ಹೇಳಿ ಅನ್ನಿಸ್ತಾ ಇತ್ತು ಬೆಳಗ್ಗೆಯಿಂದ. ಅನಂತಗಿರಿ ಹಿಲ್ ಹೋಗೋಣ ಅಂತ ಹೇಳ್ಕೊಂಡೆ, ಬಟ್ ಅದು ಸುಮಾರು ಒಂದು 70-75 ಕಿಲೋಮೀಟರ್ ಆಗುತ್ತೆ. ಇವಾಗ ಮಳೆಗಾಲ ಬೇರೆ ಇಲ್ಲ, ಬೇಸಿಗೆ ಸ್ಟಾರ್ಟ್ ಆಯಿತು. ಆಮೇಲೆ ರೋಡ್ ಕಂಡೀಷನ್ನು ಅಷ್ಟಕ್ಕಷ್ಟೇ. ತುಂಬ ಸರಿ ಹೋಗಿದ್ದೀನಲ್ವಾ. ಇನ್ನೊಂದು ಏನಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಡಸ್ಟ್ ಗುರು, ಹೋಗೋಕ್ಕಾಗಲ್ಲ. ಸೊ ಆ ರೀಸನಿಗೆ ನಾನೇನು ಮಾಡಿಬಿಟ್ಟೆ, ಬೇಡ ಇವತ್ತು ಈವ್ನಿಂಗ್ ಟೈಮ್ ಎಲ್ಲಾದರೂ ಒಂದು ಸನ್ಸೆಟ್ ನೋಡೋಕೆ ಹೋಗೋಣ, ಒಂದು ಬ್ಯೂಟಿಫುಲ್ ಸನ್ಸೆಟ್ ನೋಡಿಕೊಂಡು ಆರಾಮ್ಸೆ ಬರೋಣ ಅಂತೇಳಿ ಅಂದ್ಕೊಂಡೆ. ಸುಮಾರು ಇದೊಂದು 25-30 ಕಿಲೋಮೀಟ್ರ್ ಆಗುತ್ತೆ ನಿಯರ್ಲಿ. ಬಟ್ ಪ್ಲೇಸ್ಗೆ, ಆ ಎಕ್ಸಾಕ್ಟ್ ಪ್ಲೇಸ್ಗೆ ಅಂದರೆ ಒಂದು 25-30 ಕಿಲೋಮೀಟ್ರ್ ಆಗುತ್ತೆ. ಹಂದ್ರಿಕೆ ಅಂದರೆ ಒಂದು 26-27 ಕಿಲೋಮೀಟರ್ ಆಗ್ಬೋದು ನಾನು ಅಂದ್ಕೊಂಡಿರೋ ಹಂಗೆ. ಅಪ್ಪ ಏನು ಬಿಸಿಲು ಗುರು, ಇದು ಯಾವ ಲೆವೆಲಿಗೆ ಸುರಿತೈತೆ ಅವಾಗಿಂದ. ನಿಯರ್ಲಿ ಒಂದು 4 ಗಂಟೆ ಆಗಕ್ಕೆ ಬಂತು, ಇನ್ನೊಂದು 4 ನಿಮಿಷ. ಕಣ್ಣು ಉರಿತಿದ್ದಾವೆ ನನಗೆ ಇವಾಗಲೇ. ಆಲ್ರೆಡಿ ಇವಾಗ ಒಂದು 5-6 ಕಿಲೋಮೀಟ್ರ್ ರೈಡ್ ಮಾಡಿದ್ದೀನಿ. ಇಷ್ಟೊಂದು ಬಿಸಿಲು ಹೆಂಗೆ ಗುರು, ಯಪ್ಪ. ವಿಂಡ್ ಬ್ಲಾಸ್ಟ್ ಬೇರೆ ಹೆವಿ ಇದೆ. ಆ್ಯಕ್ಚುಲಿ ಏನಂದರೆ ಲೈಫು ಚಿಕ್ಕ ಮಕ್ಕಳಾಗಿದ್ದಾಗೆ ಚೆನ್ನಾಗಿತ್ತು ಅಲ್ವಾ. ಇವ್ರು ನೋಡಿ ಸ್ಕೂಲ್ ಹುಡುಗರು, ಇಲ್ಲೊಂದು ಮೊರಾರ್ಜಿ ದೇಸಾಯಿ ಸ್ಕೂಲ್ ಇದೆ. ಸೊ ಈವ್ನಿಂಗ್ ಟೈಮ್ ಆಗಿದೆ ಅಲ್ವಾ, ಹುಡುಗರಿಗೆ ಸ್ಪೋರ್ಟ್ಸಿಗೆ ಬಿಟ್ಟಿದ್ದಾರೆ. ಒಂದಷ್ಟು ಜನ ಕ್ರಿಕೆಟ್ ಆಡ್ತವ್ರೆ, ಒಂದಷ್ಟು ಜನ ಬೇರೆ ಬೇರೆ ಆಟ ಆಡ್ತವ್ರೆ. ಏನು ಚೆನ್ನಾಗಿದೆ ಅಲ್ಲ. ಲೈಫ್ ಚೆನ್ನಾಗಿರುತ್ತೆ ಗುರು ಈ ಥರ. ನಾವು ಚಿಕ್ಕವರಿದ್ದಾಗ ಈ ಥರ ಎಲ್ಲ ಮಾಡ್ತಿದ್ವಿ. ಸಂಜೆ 3:30-4 ಗಂಟೆ ಯಾವಾಗ ಆಗುತ್ತೋ ಅಂತ ಹೇಳಿ ಕಾಯ್ಕೊತ ಕೂತ್ಕೊಂಡು, ಟೈಮ್ ಆದರೆ ಸಾಕು ವಾಲಿಬಾಲು ಇಲ್ಲ ಯಾವುದಾದ್ರೂ ಒಂದು ಗೇಮ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ವಿ. ವಾಲಿಬಾಲು ಇಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಕಬಡ್ಡಿ ಆಟ ಆಡೋದು. ಚೆನ್ನಾಗಿದ್ದು ಗುರು, ಯಾವುದೇ ಟೆನ್ಷನ್ ಇದ್ದಿಲ್ಲ, ಅರ್ನ್ ಮಾಡಬೇಕು ಅನ್ನೋಂಗಿದ್ದಿಲ್ಲ. ಆಮೇಲೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇದ್ದಿಲ್ಲ. ಎಲ್ಲ ಪೇರೆಂಟ್ಸ್ ನೋಡ್ಕೊತಿದ್ರು, ಚಿಕ್ಕ ಏಜ್ ಎಲ್ಲ ಅವ್ರು ನೋಡ್ಕೊತಿದ್ರು. ಇವಾಗ ಹಂಗೆಲ್ಲ ಲೈಫು ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಗುರು. ಮನೇಲಿ ಒಂದು ಅಕ್ಕಿ ಖಾಲಿ ಆಯಿತು ಅನ್ಕೋರಿ, ಒಂದು ಸಕ್ಕರೆ ಖಾಲಿ ಆಯಿತು ಅನ್ಕೋರಿ, ಅಷ್ಟೇ ಯಾಕ್ರಿ, ಒಂದು ಚಹಾ ಪೌಡ್ರು ಖಾಲಿ ಆಯಿತು, ಕಾಫಿ ಪೌಡ್ರು ಖಾಲಿ ಆಯಿತು ಅಂದ್ರೂ ದುಡ್ಡು ಕೊಡ್ಬೇಕು ಇವಾಗ. ಅಂಥ ಸಿಚುವೇಶನ್ ನಮ್ಮದು. ಮುಂಚೆ ಆದರೆ ಹಂಗಿತ್ತಾ? ಇರಲಿಲ್ಲ. ಮುಂಚೆ ಎಲ್ಲ ಅಪ್ಪ ಅಮ್ಮ ಅರ್ನ್ ಮಾಡ್ತಿದ್ರು, ದುಡಿತಿದ್ರು, ತರ್ತಿದ್ರು, ಹಾಕ್ತಿದ್ರು. ಆದರೆ ಇವಾಗ ಅವ್ರೊಂದು ಕಡೆಗೆ, ನಾನೊಂದು ಕಡೆಗೆ. ಡೈಲಿ ಸಂಜೆ ಆದರೆ ಸಾಕು ಕಾಲ್ ಮಾಡಿಬಿಟ್ಟು, ಹೇಗಿದ್ದೀರಾ, ನೀವು ಹೇಗಿದ್ದೀರಾ, ನಾವು ಹೇಗಿದ್ದೀವಿ ಅಂತ ಹೇಳಿ ಕೇಳ್ಕೊಂಡು ಬೇಜಾರಾಗುತ್ತೆ ಗುರು. ಈ ಲೈಫ್ ಇದೆಯಲ್ಲ, ಲಿಟ್ರಲಿ ಬೇಜಾರಾಗುತ್ತೆ. ಲೈಫ್ ಅಂದರೆ ಹೆಂಗೆ ಗೊತ್ತಾ, ರಿಚ್ ಆಗಿ ಇರಬೇಕು ಅಂತ ಏನಿಲ್ಲ. ಜೀವನದಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ರೇ ನೆಮ್ಮದಿಯಾಗಿರ್ತೀವಿ ಅಂತ ಏನಿಲ್ಲ. ಎಷ್ಟೋ ಜನ ಮಿಡಲ್ ಕ್ಲಾಸಲ್ಲಿ ಹುಡುಗರು ಏನು ಮಾಡ್ತಾರೆ ಅಂದರೆ, ತುಂಬ ಜನ ಹೋಗ್ತಾರೆ ಬೆಂಗಳೂರಿಗೆ ಜಾಬ್ ಮಾಡೋಕ್ಕೆ, ರೆಸ್ಪಾನ್ಸಿಬಿಲಿಟಿಗೋಸ್ಕರ, ಅಥವಾ ಸಿಸ್ಟರ್ಸ್ದು ಮ್ಯಾರೇಜ್ಗೋಸ್ಕರ, ಅವ್ರ ಮ್ಯಾರೇಜ್ಗೋಸ್ಕರ, ಅಥವಾ ಮ್ಯಾರೇಜ್ ಆಗಿರೋ EMIಗೋಸ್ಕರ. ಅವೆಲ್ಲ ಕ್ಲಿಯರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಹೋಗ್ತಾರೆ. ಆದರೆ ಇನ್ನು ಕೆಲವರು ಹೆಂಗೆ ಮಾಡ್ತಾರೆ, ಎಷ್ಟೋ ಅಲ್ಲಿ ಹೋಗಿ 15-20 ಸಾವಿರಕ್ಕೆ ಬೆಂಗಳೂರಲ್ಲಿ ದುಡ್ದು ರೂಮ್ ರೆಂಟ್ ಕಟ್ಕೊಂಡು, ಮತ್ತೆ ನಾವು ಮನೆಗೆ ಕಳಿಸೋಷ್ಟೊತ್ತಿಗೆ ಅದೆಷ್ಟು ಒಂದು 5-6 ಸಾವಿರ ಮಿಕ್ಕತ್ತೆ ಅಷ್ಟೇ. ಸೊ ಅದೇ ಇಲ್ಲೇ ಎಲ್ಲ ಅಕ್ಕಪಕ್ಕ ಊರಲ್ಲಿ ಇಲ್ಲ ಲೋಕಲಲ್ಲಿ ಒಂದು ಜಾಬ್ ಮಾಡಿಕೊಂಡು, ದಿನಪೂರ್ತಿ ಎಲ್ಲ ಸ್ಟ್ರೆಸ್ ಇದ್ರೂ, ಪೇನ್ ಇದ್ರೂ, ಮ್ಯಾನೇಜರ್ ಆಗಲಿ ಮೇಲಿರೋರಾಗಲಿ ಬೈಸ್ಕೊಂಡು ಅದನ್ನೆಲ್ಲ ಸುಮ್ಮನೆ ತಡ್ಕೊಂಡು ಲಾಸ್ಟಿಗೆ ಮನೆ ಬಂದು ಸಂಜೆ ಒಂದು 5-6 ಗಂಟೆಗೆ ಬಂದು ಫ್ರೆಶ್ ಅಪ್ ಆಗಿ ಪೇರೆಂಟ್ಸ್ ಜೊತೆಗೆ ಕೂತ್ಕೊಂಡು ಟೀ ಕುಡ್ಕೊಂಡು, ರಾತ್ರಿ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಊಟ ಮಾಡ್ತೀವಲ್ಲ, ಅದಕ್ಕಿಂತ ಇನ್ನೊಂದು ದೊಡ್ಡ ಸ್ವರ್ಗನೇ ಇಲ್ಲ ಗುರು, ಹೇಳ್ತೀನಲ್ಲ. ಬಟ್ ಮುಂಚೆ ಎಲ್ಲ ನಮಗೂ ಅಷ್ಟೊಂದೇನು ಅನಿಸ್ತಿರ್ಲಿಲ್ಲ ಸ್ಟಾರ್ಟಿಂಗು ಇಲ್ಲಿಗೆ ಬಂದಾಗ. ಸೊ ಅವಾಗಿನೂ ಏಜು ರೀಸೆಂಟಾಗಿ ಬಂದಿರ್ತೀವಲ್ವ,
ಜಾಬು ಅಂತ ಹೇಳಿ ಬಂದಿದ್ವಿ. ಬಟ್ ಇವಾಗ ಏನು ಅನಿಸುತ್ತೆ, ಲಿಟ್ರಲಿ ಹೇಳ್ತೀನಲ್ಲ, ನಾವು ಎಷ್ಟು ಅರ್ನ್ ಮಾಡಿದ್ರಿ ಏನು ಮಾಡಿದ್ರು ಪೇರೆಂಟ್ಸ್ ಜೊತೆ ಕೂತ್ಕೊಂಡು ನೈಟ್ ಆರಾಮ್ ಡಿನ್ನರ್ ಮಾಡ್ಕೊಂಡು ಮಾತಾಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿರುತ್ತಲ್ಲ, ಅದಕ್ಕಿಂತ ದೊಡ್ಡದಿನ್ನು ಯಾವುದಿಲ್ಲ ಅಂತ ಅನಿಸ್ಬಿಡ್ತು ಒಂದು ಟೈಮಲ್ಲಿ ನನಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸಿಚುವೇಶನ್ಸು ದುಡ್ಡಿಗೋಸ್ಕರನೇ ಎಲ್ಲ ಇದಾಗ್ತಿರೋದು ಅಲ್ವಾ. ಸೊ ನಿಮ್ಮಲ್ಲಿ ಈ ವಿಡಿಯೋ ನೋಡ್ತಿರೋರು ತುಂಬ ಜನ ಬೇರೆ ಬೇರೆ ಕಡೆ ಹೋಗಿ ಅರ್ನ್ ಮಾಡ್ತಿರ್ತೀರ, ರೆಸ್ಪಾನ್ಸಿಬಿಲಿಟಿಗೋಸ್ಕರ ಅಥವಾ ಕರಿಯರ್ ಗ್ರೋತ್ಗೋಸ್ಕರ, ಅಥವಾ ಇನ್ನು ಅಷ್ಟೇ ಯಾಕೆ ಗುರು, ರಿಯಾಲಿಟಿ, ಪ್ಯೂರ್ ರಿಯಾಲಿಟಿ ಹೇಳ್ತೀನಿ ನೋಡ್ರಿ. ನಾಳೆ ಎಲ್ಲಾದರೂ ಮ್ಯಾರೇಜ್ ಆಗಬೇಕು, ಮದುವೆಗೆ ಆಗಬೇಕು ಅಂತ ಹೇಳಿಬಿಟ್ಟು ಹುಡುಗಿನ ನೋಡೋಕೆ ಹೋದಾಗೋ ಅಥವಾ ಹುಡುಗ ನೋಡೋಕೆ ಬಂದಾಗೋ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಫಸ್ಟು ಮೇಜರಾಗಿ ಕೇಳೋದೇ ಏನು ಮಾಡ್ತಿದ್ದಾನೆ ಹುಡುಗ, ಎಷ್ಟು ಸಂಪಾದನೆ ಮಾಡ್ತಿದ್ದಾನೆ, ಹಾಂ, ಆಸ್ತಿ ಎಷ್ಟಿದೆ, ಎಷ್ಟು ಎಕರೆ ಹೊಲ ಇದೆ, ಎಷ್ಟು ಎಕರೆ ಜಮೀನಿದೆ, ಒಳ್ಳೆ ಸ್ಯಾಲ್ರಿ ಇದೆನಾ, ಹೈ ಲೆವೆಲ್ ಜಾಬ್ ಇದೆನಾ, ಅದಾದಮೇಲೆ ಬ್ಯಾಂಗ್ಳೂರು ಅಥವಾ ದೊಡ್ಡ ದೊಡ್ಡ ಬಿಗ್ ಸಿಟಿಲಿ ಈ ಥರ ಜಾಬ್ ಮಾಡ್ತಿದ್ದಾರಾ, ಈ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಮದುವೆ ಆದಮೇಲೆ ನನ್ನ ಮಗಳು ಅಥವಾ ಮಗ ಇವ್ರ ಜೊತೆಗೆ ಚೆನ್ನಾಗಿರ್ತಾನ, ಹೊಂದಾಣಿಕೆ ಆಗಿರ್ತಾರ, ಸಂತೋಷವಾಗಿರ್ತಾರ, ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರ, ನಾಳೆ ಮದುವೆ ಆದ ನಮ್ಮನ್ನು ಬಿಟ್ಟು ಹೋಗ್ದೇನೆ ಎಲ್ಲನೂ ಹೆಚ್ಚು ಕಮ್ಮಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾನ ಅಂತ ಯಾರೂ ವಿಚಾರನೇ ಮಾಡ್ತಿಲ್ಲ. ರಿಯಾಲಿಟಿ ಎಷ್ಟು ವರ್ಷ ಆಗಿದೆ ಅಂದರೆ ಇದು ನಿಜವಾಗ್ಲೂ ರೀಸೆಂಟಾಗಿ ಎಷ್ಟೋ ನ್ಯೂಸ್ಗಳು ಕೇಳಿದೆ ನಾನು. ಯಪ್ಪ, ಹೀಗೆಲ್ಲ ಆಗುತ್ತಾ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ನಿಜ, ಕೆಲವು ನನ್ನ ಫ್ರೆಂಡ್ಸ್ ಸರ್ಕಲ್ ಗ್ರೂಪಲ್ಲೇ ಕೆಲವ್ರು ಹೋಗಿದ್ದಾರೆ ಮ್ಯಾರೇಜ್ಗೆ ಅಂತ ಹೇಳಿಬಿಟ್ಟು ಹುಡುಗಿನ ನೋಡೋಕೆ ಹೋದಾಗ ಈ ಥರ ಆಗಿರೋದೆಲ್ಲ. ಸೊ ಹುಡುಗ ಒಳ್ಳೆ ಜಾಬಲ್ಲಿ ಇರಬೇಕು, ಹೈ ಲೆವೆಲ್ ಜಾಬ್ ಇರಬೇಕು, ಒಳ್ಳೆ ಸ್ಯಾಲ್ರಿ ಇರಬೇಕು, ಒಳ್ಳೆ ದುಡ್ಡು ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಗುರು ಹೆವಿ ಡಿಮ್ಯಾಂಡ್ ಅಂದರೆ ಏನು ಗೊತ್ತಾ, ಬೆಂಗಳೂರಲ್ಲಿ ಜಾಬ್ ಇರಬೇಕಂತೆ ಅಥವಾ ಮೈಸೂರಲ್ಲಿ ಇರಬೇಕು. ಈ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಓ ಕೋಳಿ 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 ಇವಾಗೆಲ್ಲ ಹೈಬ್ರಿಡ್ ಬಿಡಿ. ಮುಂಚೆ ಎಲ್ಲ ನಾನ್ ವೆಜ್ ಅಂದರೆ ಪ್ಯೂರ್ ಜವಾರಿ ಊಟ. ನಮ್ಮ ಸಿಚುವೇಶನ್ ಇವಾಗ ಹೆಂಗಿದೆ ಅಂದರೆ, ಎಲ್ಲೋ ಮನೆ, ಇನ್ನೆಲ್ಲೋ ಕಡೆ ಪೇರೆಂಟ್ಸು, ಇನ್ನು ಯಾವುದೋ ಮೂಲೆಯಲ್ಲಿ ನಾವು. ಅಮ್ಮ 4:30 ಆದ್ರೂ ಈ ಲೆವೆಲಿಗೆ ಬಿಸಿಲು ಹೊಡಿತೈತಲ್ಲ, ಪಾಪ ಪಾಪ ಪಾಪ. ಏನು ಹೇಳೋಣ ಇದಕ್ಕೆ. ಇವಾಗಲೇ ಹಿಂಗೆ ಈ ಮಂತ, ಇವತ್ತು ಫೆಬ್ರವರಿ, ಈ ಮಂತ್ ಎಂಡ್ ಆಗೋಕ್ಕೆ ಬಂತು ಆಲ್ರೆಡಿ. ಇನ್ನು ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ಯಾವ ಲೆವೆಲಿಗೆ ಇರಬೇಡ. ಅದು ಬೇರೆ ಈ ವರ್ಷ ಸ್ವಲ್ಪ ಎವ್ರಿ ಇಯರ್ಗಿಂತೂ 3-4 ಡಿಗ್ರಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದಾರೆ. ನೋಡುವ ಹೆಂಗಾಗುತ್ತೋ ಅಂತ. ಬಟ್ ಇವಾಗ ಮಾತ್ರ ಸೈಕಿದೆ ಗುರು, ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಿದೆ ಇವಾಗಲೇ. ಸ್ನೇಹಿತರೆ, ಆಲ್ಮೋಸ್ಟ್ ಒಂದು ಪಾಯಿಂಟ್ನ ರೀಚ್ ಆಗಿದ್ದೀವಿ. ಇಲ್ಲಿಂದ ಸನ್ಸೆಟ್ ಯಾವ ಥರ ಕಾಣುತ್ತೆ ಅಂತ ನೋಡುವ. ಇದೇ ಅನ್ಕೊತೀನಿ, ನಾನು ಅಂದ್ಕೊಂಡಿದ್ದು ಚೆನ್ನಾಗಿದೆ ಅಂತ. ಸೊ ಹೈಟಲ್ಲಿದೆ ಅಲ್ವಾ ಸ್ವಲ್ಪ, ಸೊ ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡುವ. ಸೊ ಇದೊಂದು ಸ್ವಲ್ಪ ಇಲ್ಲಿ ಕರ್ವ್ ಇದೆ, ಇದು ಚೆನ್ನಾಗಿದೆ ಅಂತ ಅಂದ್ಕೊತೀನಿ ನಾನು ಇಲ್ಲಿಂದ ನೋಡೋಕ್ಕೆ. ಓಹೋ, ಚೆನ್ನಾಗಿದೆ ಗುರು ಇದು ಲೊಕೇಶನ್ನು. ಏನೇ ಹೇಳ್ರಿ, ಯಾದಗಿರಿ ಅಂದ ತಕ್ಷಣ ಎಲ್ಲರ ಮೈಂಡಲ್ಲಿ ಬರೋದೆ ಗಿರಿಗಳ ನಾಡು ಅಂತ ಹೇಳಿ. ಸೊ ಎಲ್ಲಾದರೂ ನಿಂತ್ಕೊಂಡು ನೋಡಿ ನೀವು, ಬೆಟ್ಟಗಳೇ ಕಾಣಿಸ್ತವೆ ನೋಡ್ರಿ, ಆ ಸೈಡ್ ಪೂರ್ತಿ ಬೆಟ್ಟ. ಹಂಗೆ ಇರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಆಫ್ ರೋಡಿಂಗ್ ಮಾಡ್ತಾ ಇದ್ದೀನಿ. ಆಫ್ ರೋಡು ಮಾಡ್ಬೋದು ಗುರು ಈ ಗಾಡೀಲಿ, ಏನು ತೊಂದರೆ ಇಲ್ಲ, ಆರಾಮ್ಸೆ. ನೋಡಿ ಇಲ್ಲಿಂದ ಸಕ್ಕತ್ತಂದ್ರೆ ಸಕ್ಕತ್ತು ಕಾಣಿಸುತ್ತೆ ಸನ್ಸೆಟ್ ಇವಾಗ. ಓ ಹಿಂಗಿದೆ ರೋಡಿದು ನೋಡಿ, ಸಖತ್ತಿದೆ ಅಲ್ವಾ ಲೊಕೇಶನು. ಚೆನ್ನಾಗಿದೆ ಗುರು, ಏನು ತೊಂದರೆ ಇಲ್ಲ, ಆರಾಮ್ಸೆ ಸನ್ಸೆಟ್ನ ನೋಡ್ಬೋದು. ಇಲ್ಲಿ ಸ್ವಲ್ಪ ನಮ್ಮ ಗಾಡಿನ ಪಾರ್ಕ್ ಮಾಡಿಕೊಂಡು ಗುರು ಇಷ್ಟೊತ್ತು ಕಾತ್ರದಿಂದ ಕಾಯ್ತಾ ಇದ್ವಿ ಸನ್ಸೆಟ್ ಯಾವಾಗ ಆಗುತ್ತೆ ಅಂತ ಹೇಳಿಬಿಟ್ಟು. ಇವಾಗ ಟೈಮ್ ಬಂದು 6:10 ಆಗಿದೆ. ಸೊ ನಾನು ಇಲ್ಲಿಗೆ ಬಂದಾಗ 4:15 ಆಗಿತ್ತು, 4:30. ಸನ್ಸೆಟ್ ಆಗ್ತಿದೆ ಗುರು, ಯಾವ ಲೆವೆಲಿಗೆ ಫೀಲ್ ಕೊಡ್ತಿದೆ ಗೊತ್ತಾ ಇದು. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಹಳ್ಳಿ ಗುರು ಸನ್ಸೆಟ್ ಮಾತ್ರ ಸಖತ್ತಿದೆ ಈ ಪಾಯಿಂಟಲ್ಲಿ. ನನಗೆ ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ, ಸಖತ್ತಿದೆ. ತೋರಿಸ್ತೀನಿ ನೋಡಿ ನಿಮ್ಗೆ ಇವಾಗ. ಸೊ ನಮ್ಮ ಬೇಬಿನ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ನೋಡ ಎಷ್ಟು ಚಂದ ಅಲ್ಲ ಸನ್ಸೆಟ್ಟು, ಏನು ಚಂದ ಇದೆ ಗುರು. ನೋಡು ಗುರು, ಅಲ್ಲಿ ಒಳ್ಳೆ ಮುತ್ತ ಇದೆ, ಹಣೆ ಮೇಲೆ ಕುಂಕುಮ ಇಟ್ಟಿರೋ ಥರ ಇದೆ. ಏನು ಸಖತ್ತಿದೆ ಗುರು ಇದು. ನೋಡಿ ಇಲ್ಲಿ ಹೆಂಗಿದೆ,
ಚೆನ್ನಾಗಿದೆ ಅಲ್ವಾ? ಸೊ ಇಷ್ಟೊತ್ತು ಏನು ಮರ ಇದೆ ಅಲ್ವಾ, ಬೇವಿನ ಮರ, ಅಲ್ಲಿ ನಮ್ಮ ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಬೈಕ್ದು ಒಂದಷ್ಟು ವೀಡಿಯೋಸ್ ಮಾಡಿದೆ ನಮ್ಮ ಬೇಬಿದು. ನೋಡ ಏನು ಮುದ್ದಾಗಿದೆ ನಮ್ಮ ಬೇಬಿ ಅಲ್ವಾ? ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಜೀವನ ಪರ್ಯಂತ ಇದು ಒಂದೇ ಹುಡುಗಿ ಮೇಲೆ ಲವ್ ಆಗಿಬಿಡ್ತು ಗುರು. ಆ ಲೆವೆಲಿಗೆ ಫೀಲ್ ಕೊಡ್ತೈತೆ ಇವಾಗ ಎಲ್ಲ. ವೈಡ್ ಆ್ಯಂಗಲಲ್ಲಿ ಆ ಲೆವೆಲಿಗೆ ಕಾಣಿಸ್ತಿದೆ ನೋಡಿ. ಸನ್ಸೆಟ್ ಆಗ್ತಾ ಇದೆ ಇವಾಗ ಅಲ್ಲ. ಇಲ್ಲೇ ಇರೋದು ಮೇನ್ ರೋಡು, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದೇ ಮೇನ್ ರೋಡು, ಸ್ಟೇಟ್ ಹೈವೇ. ಇಲ್ಲಿಂದ ಸೀದಾ 1-2 ಕಿಲೋಮೀಟ್ರ್ ಮುಂದೆ ಹೋದರೆ ಸೆಡಮ್ ಟು ಯಾದಗಿರಿ ಮೇನ್ ಹೈವೇ ಇದೆ ಅಲ್ವಾ. ಸೊ ಅದಕ್ಕೆ ಹೋಗಿ ರೀಚ್ ಆಗ್ತೀವಿ. ಸೊ ಇಲ್ಲಿದೆ ಮೇನ್ ರೋಡು. ಮೇನ್ ರೋಡ್ ಪಕ್ಕನೇ ಸ್ವಲ್ಪ ಆಫ್ ರೋಡಿಂಗ್ ಇತ್ತು. ಇಲ್ಲೆಲ್ಲ ಅವರು ಗದ್ದೆಗಳಿಗೆ ತೋಟಕ್ಕೆ ಹೋಗೋಕೆ ಬೇಕು ಅಂತ ಹೇಳ್ಬಿಟ್ಟು ರೋಡ್ ಮಾಡ್ಕೊಂಡಿದ್ರು. ನಾನು ಹಿಂಗೆ ಬಂದು ಇಲ್ಲಿ ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಎಂಜಾಯ್ ಮಾಡ್ತಾ ಇದ್ದೀನಿ ಈ ಸೈಡು ಸನ್ಸೆಟ್ನ. ಏನು ಸೂಪರಾಗಿದೆ ಅಲ್ವಾ ಸ್ನೇಹಿತರೆ? ಇಷ್ಟೊತ್ತು ಒಂದು ಒಳ್ಳೆ ಅದ್ಭುತವಾದಂಥ ಸನ್ಸೆಟ್ನ ನಾವು ಎಂಜಾಯ್ ಮಾಡಿದ್ವಿ. ಹಾಗೆಯೇ ನಿಮಗೂ ಕೂಡ ತೋರಿಸಿದ್ವಿ. ಹೇಗಿತ್ತು ಅಂತ ಹೇಳಿಬಿಟ್ಟು ಕಾಮೆಂಟಲ್ಲಿ ತಿಳಿಸಿ. ನೀವೇನಾದರೂ ನಿಯರ್ ಸೆಡಮ್ ಅಕ್ಕಪಕ್ಕ ಊರವರು ಅಥವಾ ಸೆಡಮ್ ಅವರು ಅಂದ್ರಿಕೆಯವರು ಆಗಿದ್ದರೆ ಈ ಪ್ಲೇಸ್ನ ಮಿಸ್ ಮಾಡದೆ ತಪ್ಪದೆ ವಿಸಿಟ್ ಮಾಡಿ. ಈವ್ನಿಂಗ್ ಟೈಮಲ್ಲಿ ಅಥವಾ ಮಾರ್ನಿಂಗ್ ಟೈಮಲ್ಲಿ ಸನ್ಸೆಟ್ ಸನ್ರೈಸ್ ಅದ್ಭುತವಾಗಿದೆ ಗುರು. ನಿಜವಾಗ್ಲೂ ನಾನು ಹಾನೆಸ್ಟ್ ಒಪಿನಿಯನು ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡ್ತು. ಯಾಕಂದರೆ ಇದು ಒಂದು ಬೆಟ್ಟದ ಮೇಲೆ ನಿಂತ್ಕೊಂಡು ನಾನು ನೋಡ್ತಾಯಿದ್ದೆ. ಫುಲ್ಲು ವೈಡ್ ಆ್ಯಂಗಲಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಅದ್ಭುತವಾಗಿ ಕಾಣಿಸ್ತಿತ್ತು. ಯಾಕಂದರೆ ರೋಡ್ ಪಕ್ಕನೇ ಇರೋದು ವ್ಯೂ ಪಾಯಿಂಟು, ಸೂಪರಾಗಿತ್ತು. ಈ ಸೈಡ್ ಫುಲ್ ಇವಾಗ ಸನ್ಸೆಟ್ ಆಯಿತು. ಹಾಗೇ ಸೂರ್ಯ ಹೋದ್ಮೇಲೆ ನೆಕ್ಸ್ಟು ಚಂದ್ರ ಬರಲೇಬೇಕಲ್ವ. ಸೊ ನೋಡಿ, ಚಂದ್ರ ಆಲ್ರೆಡಿ ಬಂದುಬಿಟ್ಟಿದ್ದಾನೆ. ಬನ್ನಿ, ಸೂರ್ಯನೂ ಕೂಡ ಮನೆಗೆ ಹೋದ, ಚಂದ್ರ ಕೂಡ ಆಲ್ರೆಡಿ ಬಂದ. ಇನ್ನು ಇವಾಗ ನಾನು ನಮ್ಮ ಬೇಬಿ ಹಾಗೆ ನಮ್ಮ ಟೂಲ್ಸ್ನ ಎತ್ಕೊಂಡು ಸೀದಾ ಮನೆಗೆ ಹೋಗುವ. ಇವರು ಇದಂತೂ ಒಂದು ಅದ್ಭುತವಾದಂತಹ ಸನ್ಸೆಟ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಹಾಗೆ ಹೊಂಬೆಳಕು ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಆ್ಯಕ್ಚುಲಿ ಫುಲ್ಲು ಸ್ಕೈ ತುಂಬ ಸ್ಪ್ರೆಡ್ ಆಗಿದೆ, ಹೊಂಬೆಳಕು ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಇವಾಗಿಲ್ಲ. ಸೊ ಸನ್ಸೆಟ್ನ ಎಂಜಾಯ್ ಮಾಡ್ಕೊಂಡ್ವಿ. ಬೆಳದಿಂಗಳಲ್ಲಿ ಒಂದು ಒಳ್ಳೆ ಅದ್ಭುತವಾದಂಥ ಸಾಂಗ್ ಕೇಳಿಕೊಂಡು, ಫೇವ್ರೆಟ್ ಸಾಂಗ್ ಕೇಳಿಕೊಂಡು ನೈಟ್ ರೈಟ ಎಂಜಾಯ್ ಮಾಡ್ಕೊತ ಹಾಗೆ ಮನೆ ಸೇರ್ಕೊಂಡ್ಬಿಡುವ. ಬನ್ನಿ ಹೋಗುವ. ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ಗುರು ನಾನು ಈ ಥರದ್ದೊಂದು ರೈಡ್ ಮಾಡಿ. ಅಂದರೆ ಎಲ್ಲೂ ಹೋಗಿಲ್ಲ. ಲಾಸ್ಟ್ ಅಂದರೆ ಹಂಪಿ ಉತ್ಸವಕ್ಕೆ ಹೋಗಿದ್ದೆ, ಅದು ಕಾರಲ್ಲಿ ಹೋಗೋಕ್ಕೂ ಬೈಕಲ್ಲಿ ಹೋಗೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಅಷ್ಟೊಂದು ರೈಡ್ನ ಏನು ದಾರಿ ಇರುತ್ತಲ್ವ, ಅದನ್ನು ಕಾರಲ್ಲಿ ಅಷ್ಟೊಂದು ಎಂಜಾಯ್ ಮಾಡೋಕ್ಕಾಗಲ್ಲ. ಅದೇ ಬೈಕಲ್ಲಾದರೆ ಸುತ್ತಮುತ್ತ ನೇಚರ್ನ ಎಂಜಾಯ್ ಮಾಡಿಕೊಂಡು ಹಾಗೆ ಅದನ್ನು ಹೀಲ್ ಮಾಡಿಕೊಂಡು ನಮ್ಮದು ಸ್ಟ್ರೆಸ್ಸು, ಸ್ಟ್ರೈನು ಎಕ್ಸೆಟ್ರಾ ಏನಿರುತ್ತಲ್ವ, ಪ್ರೆಷರ್ನೆಲ್ಲ ಕಡಿಮೆ ಮಾಡಿಕೊಂಡು ಅದನ್ನೆಲ್ಲ ಮರೆತು ಒಂದಷ್ಟು ಒಳ್ಳೆ ರೈಡ್ ಮಾಡೋದ್ರಲ್ಲಿರೋ ಸುಖ ಸ್ವರ್ಗ ಗುರು. ಇದು ಮಾತ್ರ ಹೇಳ್ತೀನಲ್ವ. ಲಾಸ್ಟ್ ಅಂದರೆ ನಾನು ಈ ಥರದ್ದೊಂದು ಒಳ್ಳೆ ಸನ್ಸೆಟ್ ನೋಡಿದ್ದಂದರೆ ಗೋಕರ್ಣ. ಅಲ್ಲಿ ಲಾಸ್ಟ್ ಟೈಮ್ ಗೋಕರ್ಣ ಹೊನ್ನಾವರ ಸೈಡ್ ಟ್ರಿಪ್ ಹೋದಾಗ ಅಲ್ಲಿ ನೋಡಿದ್ದೆ. ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲೇ ಈ ಥರ ನೋಡ್ತಾ ಇರೋದು. ಒಂದು ಅದ್ಭುತ ಎಕ್ಸ್ಪೀರಿಯೆನ್ಸ್ ಗುರು ಇದು. ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಒಂದು ಅದ್ಭುತವಾದಂಥ ಡಿಫ್ರೆಂಟಾಗಿ ಫೀಲ್ ಕೊಡುತ್ತೆ. ಈ ಗೋಕರ್ಣದಲ್ಲಿ ಅದು ಇದೇ ಥರನೇ. ಬಟ್ ಇದು ಯಾವ ಥರ ಹಿಲ್ ಇದೆ ಹಿಲ್ ಮೇಲೆ ನಿಂತ್ಕೊಂಡು ನೋಡಿದ್ದೆ. ಅದು ಅಂದರೆ ಸಮುದ್ರ ದಡದಲ್ಲಿ ನಿಂತ್ಕೊಂಡು. ಇದು ಅಲ್ಲೊಂದು ಊರಿದೆ, ಇಲ್ಲಿ ಸನ್ಸೆಟ್ ಆಯಿತು. ಇದೊಂದು ಬೆಟ್ಟದಲ್ಲಿದ್ದೀನಿ, ಸುತ್ತ ಎಲ್ಲ ಗದ್ದೆಗಳಿದ್ದಾವೆ, ಹೊಲಗಳು ಮಾಡಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಹೆಂಗಂದರೆ ತುಂಬ ಎಲ್ಲ ಮಳೆ ಬಂದ್ರೇ ಬೆಳೆ ಆ ಥರ. ಇದೇನು ಗುಲ್ಬರ್ಗ ಸರೌಂಡಿಂಗ್ ಏನು ಡಿಸ್ಟಿಕ್ಸ್ ಇದೆಯಲ್ಲ, ಆಲ್ಮೋಸ್ಟು ಮಳೆ ಬಂದ್ರೇ ಬೆಳೆ ಇಲ್ಲಿ. ಆಲ್ಮೋಸ್ಟು ನೀರಾವರಿ ತುಂಬ ಅಂದರೆ ತುಂಬ ಕಡಿಮೆ. ಸನ್ರೈಸ್ ನೋಡೋಕ್ಕೆ ಒಂಥರ ಚೆಂದ ಗುರು. ಹಾಗೆ ಸನ್ಸೆಟ್ ನೋಡೋಕ್ಕೂ ಒಂಥರ ಚೆಂದ. ಬೆಸ್ಟ್ ಎಲ್ಲಿ ಗೊತ್ತಾ ಸನ್ಸೆಟ್ನ ನೋಡೋಕ್ಕೆ? ಈ ಸಮುದ್ರ ದಡದಲ್ಲಿ. ಲಾಸ್ಟ್ ಟೈಮ್ ಗೋಕರ್ಣದಲ್ಲಿ ಹೋಗಿದ್ನಲ್ವ, ಆ ಥರ ಈ ಫುಲ್ ವಾಟರ್, ಸಮುದ್ರದ ನೀರು ಇರುತ್ತೆ. ಸೂರ್ಯ ಹಾಗೆ ಕೆಳಗಡೆಗೆ ನಿಧಾನಕ್ಕೆ ಹೋಗ್ತಾನೇ ಇರ್ತಾನೆ. ಅದು ಒಂದು ಒಳ್ಳೆ ಅದ್ಭುತ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಈ ಸನ್ರೈಸ್ನ ಎಲ್ಲಿ ನೋಡಬೇಕಂದ್ರೆ ಘಾಟ್ ವ್ಯೂ ಪಾಯಿಂಟ್ಸ್ ಏನಿರುತ್ತೆ ನೋಡು, ಅಲ್ಲಿ ನೋಡಬೇಕು. ಅದು ಒಂದು ಒಳ್ಳೆ ಅದ್ಭುತ ಎಕ್ಸ್ಪೀರಿಯೆನ್ಸ್ಗಳು ಅವು. ಸಖತ್ತಿರುತ್ತೆ ಗುರು. ಈ ಘಾಟಲ್ಲಿ ಹೆಂಗಂದರೆ ವ್ಯೂ ಪಾಯಿಂಟ್ಸ್ ಇರುತ್ತಲ್ವ ಹಿಲ್ ಸ್ಟೇಷನಲ್ಲಿ ನಿಂತ್ಕೊಂಡು ನೋಡೋಕ್ಕೆ, ಅದು ಏನೋ ಒಂಥರ ಚೆಂದ. ಈ ಹಸಿರು ಫುಲ್ಲು ಫಾಗ್ ಇರುತ್ತೆ, ಗ್ರೀನರಿ. ಹಾಗೆ ಸೂರ್ಯ ನಿಧಾನಕ್ಕೆ ಮೇಲೆ ಬರ್ತಾ ಇರ್ತಾನೆ. ಅದು ಏನೋ ಒಂಥರ ವೈಬು. ಮಾರ್ನಿಂಗ್ಗೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಗುರು. ನಾನು ಚಿಕ್ಕವನಿದ್ದಾಗೆ ನಮ್ಮ ಅಜ್ಜಿ ಜೊತೆ ಹಿಂಗೆ ಹೋಗ್ತಿದ್ದೆ.
ಅವರು ಮನೆ ಪಕ್ಕನ ತೋಟ ಅಲ್ವಾ, ಸೊ ತೋಟದಲ್ಲಿ ಕೆಲಸ ಮಾಡ್ತಿದ್ವಿ. ಹಾಗೆ ಸಾಯಂಕಾಲ ಆದ ತಕ್ಷಣ ಹಿಂಗೆ ಅವ್ರ ಕೈ ಹಿಡ್ಕೊಂಡು ಹೋಗ್ತಿದ್ದೆ. ಅವೆಲ್ಲ ಹಳೆ ನೆನಪುಗಳು. ಇವಾಗ ಕೋಟಿ ಕೊಟ್ಟರು ಸಿಗಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಈ ಗಾಡೀಲಿ ಏನಿದೆನೋ ಇಲ್ಲ ಗೊತ್ತಿಲ್ಲ, ಹೆಡ್ಲೈಟ್ ಮಾತ್ರ ಕಾರ್ಗಿಂತ ನೆಕ್ಸ್ಟ್ ಲೆವೆಲ್ ಇದೆ ಗುರು. ನೋಡ್ರಿ ಇಲ್ಲಿ ಯಾವ ಲೆವೆಲಿಗೆ ವೈಡ್ ಇದೆ. ಇದು ಲೋ ಬೀಮು ನೋಡಿ ಹೆಂಗಿದೆ. ಲೋ ಬೀಮೇ ಈ ಲೆವೆಲಿಗಿದೆ. ಇನ್ನು ಹೈ ಬೀಮ್ ನೋಡಿ, ಫುಲ್ಲು ರೋಡೇ ನಂದು ಆ ಲೆವೆಲಿಗೆ ಕವರ್ ಆಗುತ್ತೆ. ಇದು ಸಖತ್ತಿದೆ ಗುರು. ಬಟ್ ನೈಟ್ ಟೈಮು ರೈಡ್ ಮಾಡೋದು ಅಷ್ಟು ಸೇಫ್ ಅಲ್ಲ. ಯಾರು ಆಫ್ಟರ್ 8 or 9 o'clock ನೈಟ್ ರೈಡ್ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲೂ ಸೋಲೋ ಅಂತೂ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ರೋಡ್ ಕಂಡೀಷನ್ಸ್ ಗೊತ್ತಿರಲ್ಲ, ಪ್ಲೇಸ್ ಹೇಗಿರುತ್ತೆ ಅಂತಲೂ ಗೊತ್ತಿರಲ್ಲ. ಅದಕ್ಕೋಸ್ಕರ ಆಲ್ಮೋಸ್ಟ್ ನೈಟ್ ರೈಡ್ನ ಅವಾಯ್ಡ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.